Get ready for the dictation. Start. ಚಾಸ 1 ನನ್ನ ಮಾವ ಮತ್ತು ಚಾಸ 2 ನನ್ನ ಹೆಂಡತಿ ಇರುತ್ತಾರೆ. ಫುಲ್ ಪಾಯಿಂಟ್. ನ್ಯಾಯಾಲಯದ ಮುಂದೆ ಇದ್ದ ಆರೋಪಿತನ ಪರಿಚಯ ಇರುವುದಿಲ್ಲ. ಫುಲ್ ಪಾಯಿಂಟ್. ನಾನು ಗೌಸಿಯ ಸರ್ವಿಸ್ ಸ್ಟೇಷನ್ ಅನ್ನು ಇಟ್ಟುಕೊಂಡು ಕೆಲಸ ಮಾಡುತ್ತಿರುತ್ತೇನೆ. ಫುಲ್ ಪಾಯಿಂಟ್. ಅದು ಶನಿವಾರ ಸಂತೆ ಬೈಪಾಸ್ ರಸ್ತೆಯಲ್ಲಿ ಇರುತ್ತದೆ. ಫುಲ್ ಪಾಯಿಂಟ್. ಸದರಿ ಗೌಸಿಯ ಸರ್ವಿಸ್ ಸ್ಟೇಷನ್ ಪಕ್ಕದಲ್ಲಿ ನಮ್ಮ ವಾಸದ ಮನೆ ಇರುತ್ತದೆ. ಫುಲ್ ಪಾಯಿಂಟ್. ಪ್ಯಾರಾ. ನಮ್ಮ ಗೌಸಿಯ ಸರ್ವಿಸ್ ಸ್ಟೇಷನ್ನಲ್ಲಿ ಈ ಪ್ರಕರಣ ಬಿಟ್ಟು ಬೇರೆ ಘಟನೆ ಆಗಿದ್ದು ನನಗೆ ಗೊತ್ತಿಲ್ಲ. ಫುಲ್ ಪಾಯಿಂಟ್. ನಾನು ಪೊಲೀಸ್ ಠಾಣೆಗೆ ಹೋಗಿ ಶರಣಾಗತನಾಗಿರುವುದಿಲ್ಲ. ಫುಲ್ ಪಾಯಿಂಟ್. ಆರೋಪಿತರು ನಮ್ಮ ಮನೆಗೆ ಅತಿಕ್ರಮಣ ಮಾಡಿಲ್ಲ ಮತ್ತು ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿಲ್ಲ. ಫುಲ್ ಪಾಯಿಂಟ್. ನಾನು ಶೇಖರ್ ಅನ್ನುವವನಿಗೆ ರಿವಾಲ್ವರ್ನಿಂದ ಕೊಲೆ ಮಾಡಿರುವುದಿಲ್ಲ. ಫುಲ್ ಪಾಯಿಂಟ್. ಆರೋಪಿತನು ಮತ್ತು ಇತರರು ನಮ್ಮ ಮನೆಗೆ ಬೆಂಕಿ ಇಟ್ಟಿಲ್ಲ ಮತ್ತು ನನ್ನ ಹೆಂಡತಿಯನ್ನು ಎಳೆದಾಡಿ ಮಾನಭಂಗ ಮಾಡಿಲ್ಲ. ಫುಲ್ ಪಾಯಿಂಟ್. ನಮ್ಮ ಮನೆಯ ಮುಂದೆ ಇರುವ ಕಾರು, ಮೋಟಾರ್ ಬೈಕು ಸುಟ್ಟಿದ್ದವು, ಅವುಗಳಿಗೆ ಹೇಗೆ ಬೆಂಕಿ ತಗುಲಿತು ಅಂತ ನನಗೆ ಗೊತ್ತಿಲ್ಲ. ಫುಲ್ ಪಾಯಿಂಟ್. ಪೊಲೀಸು ನನ್ನನ್ನು ವಿಚಾರಣೆ ಮಾಡಿ ಹೇಳಿಕೆ ಬರೆದುಕೊಂಡಿರುವುದಿಲ್ಲ. ಫುಲ್ ಪಾಯಿಂಟ್. MO 1 ರಿಂದ 4 ನೋಡುತ್ತಿದ್ದು, ಅವುಗಳು ನಮ್ಮ ಮನೆಗೆ ಸಂಬಂಧಪಟ್ಟಿಲ್ಲ. ಫುಲ್ ಪಾಯಿಂಟ್. ಭಾವಚಿತ್ರಗಳಲ್ಲಿ ಕಾಣುತ್ತಿರುವ ಮನೆ ಮತ್ತು ಸುಟ್ಟ ವಸ್ತುಗಳು ನಮ್ಮವು ಇರುತ್ತವೆ. ಫುಲ್ ಪಾಯಿಂಟ್. ಪ್ಯಾರಾ. ದಿನಾಂಕ 10/10/2016 ಅಂದಾಜು ಬೆಳಿಗ್ಗೆ 11 ಗಂಟೆಗೆ ನಾನು ಶೇಖರ್ ಅನ್ನುವವನ ಜೊತೆ ಗಲಾಟೆ ಮಾಡಿಕೊಳ್ಳುತ್ತಿದ್ದೆನು ಮತ್ತು ನಮ್ಮ ಗೌಸಿಯ ಸರ್ವಿಸ್ ಸ್ಟೇಷನ್ ಹತ್ತಿರ ಸುಮಾರು ಜನರು ಸೇರಿದ್ದರು ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ಆ ಸಮಯದಲ್ಲಿ ನಾನು ಶೇಖರ್ ಅನ್ನುವವರಿಗೆ ರಿವಾಲ್ವರ್ನಿಂದ ಗುಂಡು ಹೊಡೆದು
ಕೊಲೆ ಮಾಡಿದೆನು ಮತ್ತು ಜನರು ಸದರಿ ಶೇಖರ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದರು ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ನಾನು ನನ್ನ ಹೆಂಡತಿಯ ಮುಂದೆ ಶೇಖರ್ ಮತ್ತು ಅವನ ಕಡೆಯವರು ನನಗೆ ಏನಾದರೂ ಮಾಡಬಹುದು ಎಂದು ಅವನಿಗೆ ರಿವಾಲ್ವರ್ನಿಂದ ಗುಂಡು ಹೊಡೆದು ಬಿಟ್ಟೆ ಅಂತ ಹೇಳಿದೆನು ಮತ್ತು ನಾನು ಪೊಲೀಸ್ ಠಾಣೆಗೆ ಹೋಗುತ್ತಿದ್ದೇನೆ ಅಂತ ಹೇಳಿ ಹೋದೆನು ಅಂದರೆ ಸರಿಯಲ್ಲ. ಪ್ಯಾರಾ. ಮಾರನೇ ದಿವಸ ನನ್ನ ಹೆಂಡತಿ ಮತ್ತು ನನ್ನ ಅಣ್ಣ ಅಕ್ರಮ್ ಪಾಷಾ ಇವರನ್ನು ಠಾಣೆಗೆ ಕರೆದುಕೊಂಡು ಬಂದಾಗ ಠಾಣೆಯಲ್ಲಿ ನನ್ನ ಹೆಂಡತಿ ನನ್ನ ಮುಂದೆ ರೊಚ್ಚಿಗೆದ್ದ ಜನರು ದೊಂಬಿ ಹಾಕಿ ಬಂಗಾರದ ಆಭರಣಗಳನ್ನು ದೋಚಿಕೊಂಡು ಮತ್ತು ಗೃಹ ಉಪಯೋಗಿ ವಸ್ತುಗಳನ್ನು ಹಾಳು ಮಾಡಿ ಕಾರು ಮತ್ತು ಬೈಕಿಗೆ ಬೆಂಕಿ ಇಟ್ಟ ಸಂಗತಿಯನ್ನು ಹೇಳಿದಳು ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ಅದರಂತೆ ನನ್ನ ಹೆಂಡತಿ ಮತ್ತು ಅವಳ ತಂದೆ ಮನೆಯಿಂದ ಹೊರಗೆ ಬರುವಾಗ ಅವಳ ತಂದೆಯನ್ನು ತಳ್ಳಾಡಿ ಮತ್ತು ಅವಳಿಗೆ ಮೈ ಮುಟ್ಟಿ ಹಿಡಿದು ಎಳೆದಾಡಿ ಮಾನಭಂಗ ಮಾಡಿದಳು ಅಂತ ಹೇಳಿದಳು ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ನಾನು ಪೊಲೀಸರ ಮುಂದೆ ದಿನಾಂಕ 30/5/2017 ಈಗ ಓದಿ ಹೇಳಿದಂತೆ ಅಂದರೆ ದಿನಾಂಕ 10/10/2016 ನೋಡಿದರೆ ಗುರುತಿಸುತ್ತೇನೆ ಅಂತ ನೀತಿ 6ರಂತೆ ಹೇಳಿಕೆ ನೀಡಿರುತ್ತೇನೆ ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ಪ್ಯಾರಾ. ನನ್ನ ಹೆಂಡತಿ ಮತ್ತು ಇನ್ನಿಬ್ಬರ ಮೇಲೆ ಕೊಲೆ ಕೇಸು ಇರುತ್ತದೆ ಅಂದರೆ ನಿಜ. ಫುಲ್ ಪಾಯಿಂಟ್. ಅದರಲ್ಲಿ ನಾವು ರಾಜಿ ಮಾಡಿಕೊಂಡಿದ್ದೇವೆ ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ನ್ಯಾಯಾಲಯದ ಮುಂದೆ ಇದ್ದ ಆರೋಪಿತರು ನಮ್ಮ ಪ್ರಕರಣದಲ್ಲಿ ಸಾಕ್ಷಿದಾರರು ಇರುತ್ತಾರೆ ಅಂದರೆ ನಿಜ. ಫುಲ್ ಪಾಯಿಂಟ್. ನಾವು ನಮ್ಮ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡು ಈಗ ನಾನು ಸುಳ್ಳು ಸಾಕ್ಷಿ ಹೇಳುತ್ತಿದ್ದೇನೆ ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ಸ್ಟಾಪ್.